ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ. ಇವತ್ತು ಟೈಮ್ ಬಂದು ಜಾಸ್ತಿ ಆಗಿತ್ತು ನೋಡಿರಿ, ಸಂಜೆ 4 ಗಂಟೆ ಆಗಿತ್ತು. ಹೀಗಾಗಿ ಇವತ್ತು ಇನ್ನೂ ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಟಿರಲಿಲ್ಲ. ಹೀಗಾಗಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಹೊರಗಡೆ ಬ್ಲೌಸ ಕಟಿಂಗ್ ಮಾಡ್ಲಿಕ್ಕೆ ಬಂದೀನಿ. ಯಾಕಂತಂದ್ರೆ ಆರ್ಯನ ನನ್ನ ಮಗ ಆಟ ಆಡ್ಲಾಕತ್ತಿದ್ದ, ಅವ್ನು ನೋಡ್ಕೊತ ಬ್ಲೌಸ್ ಕಟಿಂಗ್ ಮಾಡ್ರೆ ಬಂದಿತ್ತು ಅಂಥೇಳಿ ಬ್ಲೌಸ್ ಕಟಿಂಗ ಮಾಡ್ಲತ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ಲತ್ತಿರಲ್ಲ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ 2 ಬ್ಲೌಸಸ್ನ ಕಟೋರಿ ಬ್ಲೌಸಸ್ನ ಇದು ನೋಡಿರಿ, ಅವನ್ನ ಕಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಹೊರಗಡೆ ಬಂದಾಗ ಕೂತ್ಕೊಂಡಿದ್ವಿ. ನಾನು ಆರ್ಯನ್ಗೆ ಆರಾಮಿರಲಿಲ್ಲ ನೋಡ್ರಿ, ಹೀಗಾಗಿ ಅವ ಮಲ್ಕೊಂಡಿದ್ದ. ಮಲ್ಕೊಂಡ ಆದ ನಂತರ ಸ್ವಲ್ಪ ಲೇಟ್ ಆಗಿತ್ತು. ಇವತ್ತು ಸ್ಟಿಚಿಂಗ್ ಮಾಡಿರಲಿಲ್ಲ, ಹೀಗಾಗಿ 1-2 ಬ್ಲೌಸ್ ಇವತ್ತು ಸ್ಟಿಚಿಂಗ್ ಮಾಡ್ಬೇಕಂಥೇಳಿ ಇವಾಗ ಸಂಜೆ ಟೈಮ್ ಈಗ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ನಂತರ ಸಂಜೆ ಟೈಮ ಅಡುಗೆ ಅದು ಕಂಪ್ಲೀಟ್ ಆದ ನಂತರ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಬ್ಲೌಸ್ನ ಕಟ್ ಮಾಡ್ಲತ್ತೀನಿ. ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಇವತ್ತು ಹೊಲ್ತಕ್ಕಂಥ ಬ್ಲೌಸಸ್ನ ನಾಳೆ ಹೊಲಿದ್ರೆ ಬಂದಿತ್ತು, ನಾಳೆ ಹೊಲ್ತಕ್ಕಂಥ ಬ್ಲೌಸ್ನ ನಾಡ್ದು ಹೊಲಿಲಾಕೆ ಬಂದಿತ್ತು ಅಂಥೇಳಿ ಈ ರೀತಿ ಆಯಿತು ಅಂತಂದ್ರೆ ನಮಗೆ ಬರ್ತಕ್ಕಂಥ ಕಸ್ಟಮರ್ಸ್ ಬ್ಲೌಸಸ್ ಏನದಾವಲ್ಲ ಪೆಂಡಿಂಗ್ ಉಳಿದ್ಬಿಡ್ತಾವೆ. ಹೀಗಾಗಿ ನಾವು ಲೇಟ್ ಮಾಡಿ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕೊಡೋದ್ರಿಂದ ಕಸ್ಟಮರ್ಸ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹೀಗಾಗಿ ನಾವು ಕರೆಕ್ಟ್ ಟೈಮ್ಗೆ ಬ್ಲೌಸಸ್ನ ಕೊಟ್ವಿ ಅಂತಂದ್ರೆ ಕಸ್ಟಮರ್ಸ ಜಾಸ್ತಿ ಆಗೇ ಆಗ್ತಾರೋ. ಹೀಗಾಗಿ ನಾನು ಇವತ್ತು ಸ್ಟಿಚಿಂಗ್ ಮಾಡಬಾರ್ದು ಅಂಥೇಳಿ ಅಂದ್ಕೊಂಡಿದ್ನಿ. 1-2 ಬ್ಲೌಸಸ್ನ ಸ್ಟಿಚ್ ಮಾಡಿದೆ ಅಂತಂದರೆ ನೆಕ್ಸ್ಟ್ ಉಳ್ತಕ್ಕಂಥ ಬ್ಲೌಸಸ್ನ ಹೊಲಿಲಾಕ ನಂಗೆ ಟೈಮಿಂಗ್ ಸೇವ್ ಆಗ್ತತಿ ಅಂಥೇಳಿ ಬ್ಲೌಸಸ್ನ ಹೊಲಿಬೇಕು ಅಂಥೇಳಿ ಕಟಿಂಗ ಮಾಡ್ಲಾಕತ್ತೀನಿ. ಇನ್ನೊಂದು ಟಿಪ್ಸ್ ಏನು ಅಂತಂದ್ರೆ ನಾವು ಮನೆ ಎಲ್ಲ ಹೆಣ್ಮಕ್ಳು ಅಂತಂದ್ರೆ ಮನೆ ಕೆಲಸ ಅಂದ್ರೆ ಇದ್ದೇ ಇರ್ತೈತಿ. ಹಾಗೆ ಹಳೆ ಹೆಣ್ಮಕ್ಳು ಅಂತಂದ್ರೆ ಮನೆ ಕೆಲಸ ಮತ್ತು ಹೊಲ್ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಆಗಿ ಆಕೈತಿ. ಆ ಒಂದು ಸಿಚುವೇಷನ್ನಲ್ಲಿ ಕೂಡ ನಾನು ಅದನ್ನಿ. ಹೀಗಾಗಿ ನಾವು ಮಾರ್ನಿಂಗ್ ಟೈಮ್ ಒಳಗೆ ನಾವು ಬೇಗ ಎದ್ದು ಮನೆ ಕೆಲಸ ಮತ್ತು ದನ ಕರುಗಳ ಕೆಲಸ ಮುಗಿಸ್ಕೊಂಡು ಇಲ್ಲ ಅಂತಂದರೂ ನಾವು 10-11 ಗಂಟೆ ಒಳಗಾಗಿ ನಾವು ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ 11 ಗಂಟೆ ನಂತರ ನಾವು ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಸಂಜೆ ಟೈಮ್ ಒಳಗೆ ಬ್ಲೌಸಸ್ನ ಕಟಿಂಗ್ ಮಾಡಿ ಇಟ್ವಿ ಅಂತಂದರೆ ನಮ್ಗೆ ಹೊಲಿಲಾಕ ಅನುಕೂಲ ಆಗ್ತೈತಿ. ಹೀಗಾಗಿ ಯಾವುದಾದ್ರೂ ಹೂಕ್ಸ್ ಹಚ್ಚೋದಾಗಿರಲಿ, ಕೈವಲ್ಗೆ ಹಾಕೋದಾಗಿರಲಿ ಫ್ರೀ ಇದ್ದ ಟೈಮ್ ಒಳಗೆ ಒಂದು ಸ್ವಲ್ಪ ಮಾಡ್ಕೊಂಡ್ವಿ ಅಂತಂದ್ರೆ ಮಧ್ಯಾಹ್ನ ಟೈಮ್ದೊಳಗೆ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ನಾವು ಹೊಲದೊಳಗೆ ಕೆಲಸ ಮಾಡ್ತೀವಿ, ಅದರಿಂದ ನಮ್ಗೆ ಬಟ್ಟೆ ಹೊಲಿಲಾಕ ನಮ್ಗೆ ಟೈಮ್ ಸಾಕಾಗ್ತಿಲ್ಲ ಅನ್ನೋರು ಕೂಡ ಇಲ್ಲ ಅಂತಂದ್ರು ನಾವು ಮಧ್ಯಾಹ್ನ ಟೈಮ್ದೊಳಗೆ 1 ಗಂಟೆಯಿಂದ 2 ಗಂಟೆವರೆಗೆ ಆದ್ರೂ ನಾವು ಫ್ರೀ ಇರ್ತೀವಿ. ಮುಂದೆ ಆ ಟೈಮ್ ಒಳಗಾಗಲಿ ನಾವು ಒಂದಾಗಲಿ ಅಥವಾ 2 ದಿವ್ಸಕ್ಕೆ ಒಂದು ಬ್ಲೌಸ್ ಆಗಲಿ ನಾವು ಆ ಕೆಲಸದ ಜೊತೆಗೆ ಕೂಡ ಸ್ಟಿಚಿಂಗ ಮಾಡಬಹುದು. ಹಾಗಾಗಿ ನಾವು 11 ಗಂಟೆ ಒಳಗಾಗಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಅಂತ ಅಂದ್ರೆ ನಮ್ಗೆ ಸಂಜೆ ಇಲ್ಲ ಅಂತಂದ್ರೆ ಸಂಜೆ ನಾವು ಮಧ್ಯಾಹ್ನ ಟೈಮ್ದೊಳಗೆ ಊಟಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟರು ಕೂಡ ನಾವು ಸಂಜೆ 4 ಗಂಟೆವರೆಗೂ ಅಥವಾ 3 ಗಂಟೆವರೆಗೂ ನಾವು ಸ್ಟಿಚಿಂಗ್ನ ಮಾಡ್ಬೋದು. ಆ ಒಂದು ಟೈಮ್ ಒಳಗೆ ನಮ್ಗೆ ನಾರ್ಮಲ್ ಬ್ಲೌಸ್ ಆಗಿರಬಹುದು, ಒಂದು ಡಿಸೈನ್ ಬ್ಲೌಸ್ ಆರಾಮಾಗಿ ಒಂದು ಡಿಸೈನ್ ಬ್ಲೌಸ್ ಕೂಡ ಕಂಪ್ಲೀಟ ಆಗೇ ಆಗ್ತತಿ. ಹೀಗಾಗಿ ನಾನು ಬ್ಲೌಸ್ ಜೊತೆಗೂ ಸ್ವಲ್ಪ ಆರಿ ವರ್ಕ್ನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಒಂದು ಸ್ವಲ್ಪ ನಾವು ಡೈಲಿ ಇಲ್ಲ ಅಂತಂದ್ರೆ 1-2 ದಿನಕ್ಕೆ ಒಂದು 5 ನಿಮಿಷ ಅಥವಾ 10 ನಿಮಿಷ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಯಾಕಂತಂದ್ರೆ ಸ್ಟಿಚಿಂಗ್ ಮಾಡೋವು ಬೇಕಾದಷ್ಟೇ ಇರ್ತಾವೆ, ಅದ್ರೊಳಗೆ ಮನೆ ಕೆಲಸ ಇರ್ತೈತಿ. ಅದ್ರೊಳಗೆ ಆರಿ ವರ್ಕ್ ಕಲೀಲಾಕು ಟೈಮಿಂಗ್ ಕೊಡಬೇಕು ಅಂತಂದ್ರೆ ನಾನು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆನಾದರೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ತೀನಿ. ಹೀಗಾಗಿ ನಾವು ಮೇನ್ ಅಂತಂದ್ರೆ ನಾವು ಮಾರ್ನಿಂಗ್ ಟೈಮ್ ಒಳಗೆ ಬೇಗ ಎದ್ವಿ ಅಂತಂದ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಆದವು ಅಂತಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಕೂಡ ಆಗ್ತೈತಿ. ಇಲ್ಲ ಅಂತಂದ್ರೆ ಇವತ್ತು ಹೊಲಿಯೋದು ನಾಳೆ ಬ್ಲೌಸಸ್ನ ಇವತ್ತಿನ ಬ್ಲೌಸ್ನ ನಾಳೆ ಸ್ಟಿಚಿಂಗ್ ಮಾಡೋಣ ಅಂತ ಹಿಂಗೆ ಮಾಡಿದರೆ ನಾವು ಹೊಲ್ತಕ್ಕಂಥ ಬ್ಲೌಸ ಪೆಂಡಿಂಗ್ ಉಳಿದ್ಬಿಡ್ತಾವೆ ಮತ್ತು
ನಾವು ಕಸ್ಟಮರ್ಸ್ ಕೂಡ ಹೇಳಿದ ಟೈಮಿಂಗ್ಗೆ ಬ್ಲೌಸ ಕೊಡೋಕೆ ಆಗೋದಿಲ್ಲ. ಹೀಗಾಗಿ ನಮ್ಗೆ ಬ್ಲೌಸ್ ಬರ್ತಕ್ಕಂಥ ಬ್ಲೌಸಸ್ ಕಡಿಮೆ ಆಗ್ಲಿಕ್ಕೆ ಕಸ್ಟಮರ್ಸ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಹೀಗಾಗಿ ನಾವು ಏನು ಹೇಳೋದಂತಂದ್ರೆ ಒಂದು ಟೈಮಿಂಗ್ ಟೇಬಲ್ನ ನಾವು ಸೆಟ್ ಮಾಡ್ಕೊಂಡ್ವಿ ಅಂತಂದ್ರೆ ಎನಿ ಟೈಮ್ ನಾವು ಎಷ್ಟೇ ಕೆಲಸ ಇದ್ರೂ ನಾವು 11 ಗಂಟೆ ಒಳಗಾಗಿ ಒಂದು ಸ್ವಲ್ಪ ಬೇಗ ಇದ್ರೆ ಆಯಿತು, ನಮ್ದು ಎಲ್ಲ ಕೆಲಸ ಕಂಪ್ಲೀಟ್ ಆಗೇ ಆಗ್ತಾವೆ. ಹೀಗಾಗಿ ಇವತ್ತು ಕೂಡ ನೋಡಿರಿ ಮನೆ ಕೆಲಸ ಮಾಡಿಕೊಂಡು ನನ್ನ ಮಗನಿಗೆ ಆರಾಮಿಲ್ಲಾಗಿತ್ತು. ಸೊ ಅವನು ಸ್ವಲ್ಪ ನೋಡಿಕೊಂಡು ಯಾವಾಗ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಲ್ಲ ಅವನ ನಂತರ ನಾನು ಬ್ಲೌಸ್ ಕಟ್ಟಿಂಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತು ಸ್ಟಿಚಿಂಗ್ ಮಾಡಲೇಬಾರ್ದು ಅಂತ ಹೇಳಿ ಅಂದ್ಕೊಂಡಿನಿ. ಮತ್ತು ನೆಕ್ಸ್ಟ್ ಡೇ ಮತ್ತು ಸ್ಟಿಚಿಂಗ್ ಜಾಸ್ತಿ ಆಗ್ತಾವೆ. 1-2 ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಗ್ತೈತಿ ಅಂಥೇಳಿ ಇವಾಗ ಕಟ್ಟಿಂಗ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಕಟ್ಟಿಂಗ್ ಮಾಡಿ ಬ್ಲೌಸಸ್ನ ರೆಡಿ ಮಾಡಿಡ್ತೀನಿ. ನಂತರ ನಾವು ಸಂಜೆ ಟೈಮ್ ಒಳಗೆ ಅನ್ನ ಮಾಡ್ಲಿಕ್ಕೆ ಇಟ್ವಿ ಅಂತಂದ್ರೆ ಒಂದು ಆ ಟೈಮ್ ಒಳಗೆ ನಾವು ಈ ಬ್ಲೌಸಸ್ನ ಏನು ಸ್ಟಿಚಿಂಗ್ ಮಾಡಿರ್ತೀವಲ್ವ ಇದನ್ನ ಕೈವೇಲಿಗೆ ಹಾಕೋದು ಮತ್ತು ಹುಕ್ಸ್ ಹಚ್ಚೋದು ಮಾಡಿದ್ವಿ ಅಂತಂದರೆ ಸೊ ಒಂದು ಬ್ಲೌಸ ಕಂಪ್ಲೀಟ್ ಆಯಿತು. ನಂತರ ಅಡುಗೆ ಎಲ್ಲ ಕಂಪ್ಲೀಟ್ ಆದ ನಂತರ ಒಂದು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಸೊ ಇವತ್ತು ಎಲ್ಲ ಮನೆ ಕೆಲಸದ ಜೊತೆಗೆ ಮತ್ತು ಮಗುನ ನೋಡಿಕೊಂಡು ನಾನು ಏನೂ ಮಾಡಿಲ್ಲ ಅಂತಂದ್ರೆ ಇವತ್ತು ನಾನು 2 ಬ್ಲೌಸಸ್ನ ಕಂಪ್ಲೀಟ್ ಮಾಡಿದೆ. ಸೊ ನನ್ನ ಮಗ ಆರಾಮಿದ್ದು ಅಂತಂದ್ರೆ ನಾನು ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಬೇಗ ಸ್ಟಿಚಿಂಗ್ ಕೂಡ ಮಾಡ್ತೀನಿ. ಸ್ಟಿಚಿಂಗ್ ಆದ ನಂತರ ನಾನು ನನ್ನ ಬ್ಲೌಸಿಗೆ ವರ್ಕ್ ಮಾಡ್ಕೋಬೇಕಂತ ಹೇಳಿ ನಾನು ಆರಿ ವರ್ಕ್ ಕೂಡ ಪ್ರಾಕ್ಟೀಸ ಮಾಡ್ತಿರ್ತಾನೆ. ಹೀಗಾಗಿ ಬ್ಲೌಸ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಬಂದ ಕೂತ್ಕೊಂಡು ನೋಡಿರಿ. ಇದು ಕಟೋರಿ ಬ್ಲೌಸ್ ಇತ್ತು. ಆಲ್ರೆಡಿ ಒಂದು ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿನಿ. ಇವತ್ತು ಅದೇ ಬ್ಲೌಸನ್ನು ಕಟೋರಿ ಬ್ಲೌಸಸ್ನ ಇವತ್ತು ಸ್ಟಿಚ್ ಮಾಡ್ಲಾಕತ್ತೀನಿ. ಹಾಗೆ ಏನು ಅಂತಂದರೆ ನಾವು ಮುಂಜಾನೆ ಒಂದು ಸ್ವಲ್ಪ ಏಳೋದು ಲೇಟ್ ಆಯಿತು ಅಂತಂದರೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಂಗಿಲ್ಲ, ಒಂದು ಸ್ವಲ್ಪ ಲೇಟ್ ಆಗ್ತೈತಿ. ಇನ್ನೊಂದೇನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ವಿಡಿಯೋ ಮಾಡಬೇಕಾಯ್ತು ಅಂತಂದರೆ ನಾವು ಯೂಟ್ಯೂಬ್ಗೋಸ್ಕರ ಒಂದಿಷ್ಟು ಟೈಮಿಂಗ್ನ ಕೊಡಬೇಕಾಗಿರ್ತೈತಿ. ಹೀಗಾಗಿ ನಾವು ಅವಸರದೊಳಗೆ ನಾವು ಜಾಸ್ತಿ ಒಂದು ವೆರೈಟಿ ಅಡುಗೆ ಮಾಡೋದನ್ನು ಕಡಿಮೆ ಮಾಡಿದ್ವಿ ಅಂತಂದರೆ ಯಾಕೋ ಒಂದು ಸಲ ಮನೆ ಮೆಂಬರ್ಸ್ಗೆ ಒಂದು ಸ್ವಲ್ಪ ಬೇಜಾರಾದಂಗೆ ಅನ್ನಿಸ್ತೈತಿ. ಹೀಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಮುಂಜಾನೆ ಒಂದು ಸ್ವಲ್ಪ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಬೇಗ ಎದ್ದು ನಾಷ್ಟಕ್ಕೆ ಏನು ಬೇಕಲ್ಲ ನಾಷ್ಟಕ್ಕೂ ಮಾಡ್ತೀನಿ. ಮತ್ತು ವೆರೈಟಿ ಏನಾದರೂ ಅಡುಗೆ ಬೇಕು ಅಂತಂದ್ರೆ ಅದನ್ನು ಮಾಡಿ ಮತ್ತು ಮಧ್ಯಾಹ್ನ ಅಡುಗೆನೂ ರೆಡಿ ಮಾಡಿಟ್ವಿ ಅಂತಂದ್ರೆ ಸೊ ಯಾರಿಗೆ ಪ್ರಾಬ್ಲಮ್ ಇರೋಂಗಿಲ್ಲ. ಸೊ ನಾವು ವಿಡಿಯೋಸ್ ಮಾಡ್ಲಾಕತ್ತೀವಿ ಅಂತಂದ್ರೆ ನಮಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಿರೋಂಗಿಲ್ಲ ನೋಡಿರಿ. ಹಾಗೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೀವಿ ಅಂತಂದರೆ ಇದಕ್ಕೂ ಸ್ವಲ್ಪ ಟೈಮಿಂಗ ಕೊಡಬೇಕಾಗ್ತೈತಿ. ಹಾಗೆ ಮನೆ ಕೆಲಸಕ್ಕೆ ಟೈಮಿಂಗ್ ಕೊಡಬೇಕು. ಮತ್ತು ನಮಗೆ ಯೂಟ್ಯೂಬ್ ಎಷ್ಟು ಮುಖ್ಯ ಅಲ್ಲ ಅದಕ್ಕಿಂತಲೂ ನಮ್ಗೆ ಕುಟುಂಬ ಕೂಡ ಅಷ್ಟೇ ಮುಖ್ಯ ನೋಡಿರಿ. ಹೀಗಾಗಿ ನಾನು ಒಂದೊಂದು ದಿನ ವಿಡಿಯೋಸ್ ಮಾಡಿರ್ತೀನಿ, ಬಟ್ ಎಡಿಟಿಂಗ್ ಮಾಡಿ ಹಾಕ್ಲಿಕ್ಕಾಗಿರೋಂಗಿಲ್ಲ. ನಾನು ಮೊದಲಿಗೆ ಮನೆ ಕೆಲಸನ ಮುಗಿಸ್ಕೊಂಡು ನಂತರ ನಾನು ಯೂಟ್ಯೂಬ್ ಕಡೆ ಅಂತ ನಾನು ನೋಡ್ತಿರ್ತೀನಿ. ಹಾಗೆ ಇನ್ನೊಂದು ಏನಂತಂದ್ರೆ ಇನ್ನು ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಸೊ ಅವರು ಅಂತಂದರೆ ಧೈರ್ಯ ಅನ್ನೋದು ಭಾಳ ಮುಖ್ಯ ನೋಡಿರಿ. ಯಾಕಂತಂದ್ರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೀವಿ ಅಂತಂದ್ರೆ 5 ಬೆರಳ ಸಮ ಇರೋಂಗಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಮನೋಭಾವನೆಯನ್ನು ಹೊಂದಿರ್ತಾರೆ. ಇನ್ನೊಬ್ಬರಿಗೆ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ವಿಡಿಯೋಸ್ ಮಾಡೋದು ಇಷ್ಟ ಆಗದೇ ಇರ್ಬೋದು. ಈ ರೀತಿ ಇರುವಾಗ ಕೆಲವೊಬ್ಬರು ನಾವು ಯೂಟ್ಯೂಬ್ ಮಾಡೀವಿ ಅಂತಂದರೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ನು ಬರ್ಬೋದು ಅಥವಾ ಪಾಸಿಟಿವ್ ಕಮೆಂಟ್ಸ್ ಬರ್ಬೋದು. ಏನು ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನಾವು ರೆಗ್ಯುಲರ್ ವಿಡಿಯೋಸ್ನ ಹಾಕ್ತಾ ಹೋಗ್ತೀವಿ ಅಂತಂದ್ರೆ ನಾವು ಒಂದಿಲ್ಲ ಒಂದಿನ ಏನೈತಲ್ಲ ನಮ್ಮ ಚಾನಲ್ನ ಒಂದು ಒಳ್ಳೆಯ ಸ್ಥಿತಿ ಒಳಗೆ ಇರ್ತೈತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ನಾನು ಕೂಡ ಆಲ್ರೆಡಿ ಒಂದು ಚಾನಲ್ನ ಸ್ಟಾಪ್ ಮಾಡಿ ಮತ್ತು ನೆಕ್ಸ್ಟ್ ಇದು ಸೆಕೆಂಡ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರೋದು. ಇದು ತಕ್ಕ ಮಟ್ಟಿಗೆ ಗ್ರೋ ಆಗ್ಲತ್ತೈತಿ ಅಂತಂದರೆ ನಮ್ಗೆ ಎಫರ್ಟ್ ತುಂಬ ಮುಖ್ಯ ಆಗಿರ್ತೈತಿ. ಹೀಗೆ ನಾವು ಒಳ್ಳೆ ನಾವು ಸ್ಟಿಚಿಂಗ್ ವಿಡಿಯೋಸ್ ಆಗಿರ್ಬೋದು ಅಥವಾ ಲಾಗ್ ಆಗಿರಬಹುದು ಅಥವಾ ಕೆಲವೊಬ್ಬರು ರೆಸಿಪಿ ಒಳಗೆ ಇಂಟ್ರೆಸ್ಟ್ ಇರ್ತೈತಿ. ರೆಸಿಪೀಸ್ ಆಗಿರ್ಬೋದು ನಾವು ಹಾಕ್ತಾಯಿದ್ವಿ ಅಂತಂದ್ರೆ ಜನಗಳಿಗೆ ಇಷ್ಟ ಆಯಿತು ಅಂತಂದ್ರೆ ನಾವು ಹೇಳೋದೇ ಬೇಡ ನೋಡಿರಿ, ತಾವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಕೂಡ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ, ಯಾವ ಮೆಥಡ್ ಒಳಗೆ ಕಟಿಂಗ್ ಮಾಡ್ತೀನಿ ಬ್ಲೌಸಸ್ನ ನಾನು ಶೇರ್ ಮಾಡ್ತಾ ಹೋಗಿರ್ತೀನಿ. ಹಾಗೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನಮ್ಮ ವಿಡಿಯೋಸ್ನ ನೋಡ್ಲಕತ್ತಾರ. ಮತ್ತು ಹಾಗೆ ನಾವು ಡೈಲಿ ವಿಡಿಯೋಸ್ನ ಹಾಕೋದು ಅಂತಂದ್ರೆ
ಅಷ್ಟು ಸುಲಭದ ಮಾತಲ್ಲ ನೋಡಿರಿ. ನಾವು ಮನೆ ಕೆಲಸ ಮಾಡಿಕೊಂಡು ಒಂದು ವಿಡಿಯೋನ ನಾವು ಹಾಕಬೇಕು ಅಂತಂದ್ರೆ ಆ ವಿಡಿಯೋಸ್ನ ಮಾಡೋದು ಹಾಕೋದು ಇಷ್ಟೇ ಅಂಥೇಳಿ ಅಂದ್ಕೊಳಂಗಿಲ್ಲ ನೋಡಿರಿ. ಅಂದ್ರೆ ಚಾನಲ್ ಮಾಡಿದವ್ರಿಗೆ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ. ಒಂದು ವಿಡಿಯೋನ ಹಾಕಬೇಕಾಗಿತ್ತು ಅಂತಂದ್ರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದನ್ನು. ನಾವು ಡೈಲಿ ಇವತ್ತು ವಿಡಿಯೋ ಹಾಕಿ ನಾಳೆ ಮುಗಿತಪ್ಪ ಅನ್ನೋದಿರಂಗಿಲ್ಲ. ನಾವು ಡೈಲಿ ವಿಡಿಯೋನ ಹಾಕಲೇಬೇಕಾಗಿರ್ತೈತಿ. ಹೀಗಾಗಿ ಒಂದು ವಿಡಿಯೋ ಹಾಕಬೇಕಾಗಿತ್ತು ಅಂತಂದರೆ ಅದನ್ನ ನಾವು ಎಡಿಟಿಂಗ್ ಮಾಡಬೇಕು, ಹಾಗೆ ವಾಯ್ಸ್ ಓವರ್ ಕೊಡಬೇಕು, ಮತ್ತು ಥಂಬ್ನೇಲ್ನ ರೆಡಿ ಮಾಡಬೇಕು. ಇದಿಷ್ಟು ಎಲ್ಲ ನಾವು ಮಾಡಬೇಕು ಅಂತಂದ್ರೆ ಸ್ವಲ್ಪ ನಮ್ಗೆ ಜಾಸ್ತಿ ಟೈಮಿಂಗ್ ತೊಗೊಳ್ತೈತಿ. ಹೀಗಾಗಿ ಒಂದಿಷ್ಟು ಕಷ್ಟಪಟ್ವಿ ಅಂತಂದ್ರೆ ಮುಂದೆ ನಮ್ಗೆ ಪ್ರತಿಫಲ ಸಿಗ್ತೈತಿ. ಹಾಗೆ ನಾವು ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಜಾಸ್ತಿ ಟೈಲರಿಂಗ್ ಬಗ್ಗೆ ವಿಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಟೈಮಿಂಗ್ ಜಾಸ್ತಿ ಒಂದೊಂದು ದಿನ ನಾನು ಸ್ಟಿಚಿಂಗ್ ಮಾಡಿಲ್ಲ ಅಂತಂದರೆ ಲಾಗ್ ಕೂಡ ಶೇರ್ ಮಾಡ್ಕೋತೀನಿ. ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿರೋ ಪ್ರಕಾರ ಲಾಗ್ ಜೊತೆಗೆ ನೀವು ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತ ಹೇಳಾಕತ್ತಾರ. ಖಂಡಿತವಾಗ್ಲೂ ನಾನು ಲಾಗ್ ಕೂಡ ತುಂಬ ಜನ ಇಷ್ಟಪಡ್ಲಾಕತ್ತೀರಿ. ಹಾಗಾಗಿ ನಾನು ಜಾಸ್ತಿ ಲಾಗ್ ಜೊತೆನ ನಾನು ಟೈಲರಿಂಗ್ ವಿಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈಗೆಲ್ಲ ಹೆಂಗೆ ಸಪೋರ್ಟ್ ಮಾಡ್ಲಾಕತ್ತೀರಿ ಎಲ್ಲರೂ ಕೂಡ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಚಾನಲ್ ಮಾಡ್ಲಾಕತ್ತೀರಲ್ಲ ನೀವು ರೆಗ್ಯುಲರಾಗಿ ವಿಡಿಯೋಸ್ನ ಹಾಕಿ. ಮತ್ತು ಆ ಟೈಲರಿಂಗ್ ಬೇಡವೇ ಬೇಡ ಅನ್ನೋರು ಕೂಡ ನಿಮಗೆ ಸ್ಟಾರ್ಟಿಂಗ್ ಒಳಗೆ ಏನು ಗೊತ್ತಿಲ್ಲ ಅಂತಂದರೆ ಕಷ್ಟ ಆಗೇ ಆಗಿರ್ತೈತಿ. ಹೀಗಾಗಿ ನಾವು ದಿನ ಸ್ಟಿಚಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಹೊಲಿತಾ ನಾವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡಬೇಕು, ಯಾವ ರೀತಿಯಾಗಿ ಬ್ಲೌಸಸ್ ಒಳಗೆ ನಾವು ಕೆಟ್ಟಿರ್ತಕ್ಕಂಥ ಬ್ಲೌಸಸ್ನ ಯಾಕೆ ಕೆಟ್ಟು ಮತ್ತು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೊಲಿತಾ ನಮ್ಗೆ ಗೊತ್ತಾಗಿರ್ತೈತಿ. ಹೀಗಾಗಿ ನಾವು ಒಂದೆರಡು ಸರ್ತಿ ಬ್ಲೌಸಸ್ಸ ಕೆಟ್ಟು ಹೋದ್ವು ಅಂತಂದ್ರೆ ಬೇಡವೇ ಬೇಡ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನಾವು ಕೂಡ ಸ್ಟಾರ್ಟಿಂಗ್ ಒಳಗೆ ನಮ್ಮ ಬ್ಲೌಸಸ್ ಕೂಡ ಹಲವಾರು ಬ್ಲೌಸಸ್ಸ ಕೆಟ್ಟು ಹೋಗ್ಯಾವು. ನಾವು ಪ್ರಾಕ್ಟೀಸ್ ಮಾಡ್ತಾ ಇವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಕೂರ್ಲಾಕತ್ತವು. ಅದಕ್ಕಾಗಿ ನಾನು ಟೈಲರಿಂಗ್ ಯಾರೆಲ್ಲ ಬೇಡ ಅನ್ಲಾಕಿರಲ್ಲ ಅವ್ರಿಗೆ ಹೇಳಾಕತ್ತೀನಿ. ನೀವು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಮುಂದೊಂದು ದಿನ ಒಳ್ಳೆ ಟೈಲರ್ ಆಗಾಕ ಹೆಲ್ಪ್ ಆಗ್ತೈತಿ. ನಿಮ್ಮ ಸತತ ಪ್ರಯತ್ನ ಪಡಬೇಕು. ಮತ್ತು ಆದಷ್ಟು ಲೇಟೆಸ್ಟ್ ಆಗಿರಬಹುದು ನಾವು ಬ್ಲೌಸಸ್ನ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಸತತ ಪ್ರಯತ್ನ ಪಟ್ವಿ ಅಂತಂದ್ರೆ ನಾವು ಟೈಲರಿಂಗಲ್ಲಿ ಆಗಿರಬಹುದು, ಕುಕ್ಕಿಂಗ್ ಒಳಗಾಗಿರಬಹುದು, ಯಾವುದೋ ಒಂದು ನಾವು ಬ್ಲೌಸಸ್ ಆಗಿರಬಹುದು ನಾವು ಕಲಿತಾ ಹೋದ್ವಿ ಅಂತಂದ್ರೆ ಇಂಪ್ರೂವ್ಮೆಂಟ ಕಾಣ್ತೈತಿ. ಸೊ ಇವತ್ತಿನ ನನ್ನ ಟೈಲರಿಂಗ್ದಲ್ಲಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ನಾನು ಇಂಪ್ರೂವೈಸಸ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೊಂಡನಿ. ಹಾಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತೀರಿ. ಹೀಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ಲಾಕತ್ತೀನಿ. ಹಾಗೆ ಮುಂದೆ ಒಂದು ಸ್ಟಿಚಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತೀರಲ್ಲ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ನಾನು ಹೊಲ್ತಕ್ಕಂಥ ಬ್ಲೌಸ್ ಕಟೋರಿ ಬ್ಲೌಸ್ ಕಂಪ್ಲೀಟ್ ಆಯ್ತು ನೋಡ್ರಿ. ಯಾವ ರೀತಿಯಾಗಿ ಫಿಟ್ಟಿಂಗ್ ಬಂದತಿ ಅಂತ ಹೇಳಿ ನೋಡ್ತಾ ಇರಬಹುದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಎಲ್ಲರಿಗೂ ಧನ್ಯವಾದಗಳು.